ಮೊದಲಿಗೆ ಗಣೇಶನ ಸ್ತುತಿಯೊಂದಿಗೆ ಆರಂಭ ಮಾಡೋಣ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ದಾಸಶ್ರೇಷ್ಠರಾದ ಕನಕದಾಸರ ಒಂದು ರಚನೆ, ರಾಗ ಮೋಹನ. ಬಹಳ ಜನಕ್ಕೆ ಈ ಹಾಡು ಶಾರದೆಯ ಹಾಡು ಅನ್ನೋ ಒಂದು ಭಾವನೆ ಇದೆ, ಆದರೆ ಇದು ಗಣಪತಿ ತತ್ವದ ಬಗೆಗಿನಂತಹ ಒಂದು ಹಾಡು. ಇಲ್ಲಿ ನಮ್ಮಮ್ಮ ಅಂದರೆ ಲಕ್ಷ್ಮಿ, ಶಾರದೆ ಹಾಗೂ ಪಾರ್ವತಿ. ಸೃಷ್ಟಿ ಸ್ಥಿತಿ ಲಯಕಾರಕ ಪ್ರಕೃತಿ ಸ್ವಭಾವವೇ ಲಕ್ಷ್ಮಿ, ಶಾರದೆ ಮತ್ತು ಪಾರ್ವತಿ. ಅವರೊಳಗಿರುವವನೇ ಗಣಪತಿ. ಆ ಒಂದು ವರ್ಣನೆ ಇದರಲ್ಲಿ ಬರುತ್ತೆ. ಇದರಲ್ಲಿ ಹೆಮ್ಮಯ್ಯ ಗಣನಾಥನೆ ಅನ್ನೋದನ್ನು ತುಂಬ ಜನ ನಾವು ಇದನ್ನು ಹೆಮ್ಮೆಯ ಗಣನಾಥನೆ ಅಂತ ಹೋಗ್ತೀವಿ. ಇದು ಹೆಮ್ಮಯ್ಯ ಗಣನಾಥ, ದೊಡ್ಡ ಮೈಯ ಗಣನಾಥ, ಹೊಟ್ಟೆಯ ಗಣನಾಥನೆ. ಆ ಕಾಲಕ್ಕೆ ತುಂಬ ಸಮೃದ್ಧಿ ಅಂತ ಲೆಕ್ಕ ಹೊಟ್ಟೆ, ಈಗಿನ ಕಾಲಕ್ಕೆ ಅದಲ್ವೇನೋ. ಸೊ ನಮ್ಮ ಮ್ಯೂಸಿಷಿಯನ್ಸ್ ರೆಡಿ ಆಗೋಷ್ಟೊತ್ತಿಗೆ ಒಂದು ಚಿಕ್ಕ ಒಂದು ವಿವರಣೆಯೊಂದಿಗೆ ಆರಂಭಿಸೋಣ. ಕನಕದಾಸರ ರಚನೆ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ, ರಾಗ ಮೋಹನ.